ಆಪರೇಷನ್ ಸಿಂಧೂರ್ ಬಗ್ಗೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರ್ ಅನ್ನೋದು ಕೇವಲ ಒಂದು ಸೇನಾ ಕಾರ್ಯಾಚರಣೆ ಅಲ್ಲ, ಭಾರತದ ರಾಜಕೀಯ, ಸಾಮಾಜಿಕ, ಸೇನಾ ಶಕ್ತಿಯ ಪ್ರತೀಕ. ಅದು ಅಷ್ಟು ಮಾತ್ರ ಅಲ್ಲ, ಭಾವನೆಗಳ ವಿಚಾರ ಕೂಡ ಇಲ್ಲಿ. ನಮ್ಮ 26 ಅಮಾಯಕ ಜನರನ್ನ ಕೊಂದಿರುವ ವಿಚಾರ ಇದೆಯಲ್ಲ, ಅದಕ್ಕೆ ಭಾರತ ತೆಗೆದುಕೊಂಡ ಪ್ರತೀಕಾರವೇ ಆಪರೇಷನ್ ಸಿಂಧೂರ್. ಇದು ಕೇವಲ ಸೇನೆಯ ಕಾರ್ಯಾಚರಣೆ, ಮಿಲಿಟರಿ ಕಾರ್ಯಾಚರಣೆ ಅಲ್ಲ, ಭಾರತದ ರಾಜಕೀಯ, ಸಾಮಾಜಿಕ, ಸೇನಾ ಶಕ್ತಿಯ ಪ್ರತೀಕ, ಭಾವನೆಗಳ ಪ್ರತೀಕ. ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರಿಗೆ ತಕ್ಕ ಪಾಠವನ್ನ ಕಲಿಸಲಾಗಿದೆ. ಭಾರತ ಮಾತೆಯ ಹಣೆಯ ಮೇಲೆ ದಾಳಿ ಮಾಡಿದವರಿಗೆ ತಕ್ಕ ಶಾಸ್ತಿ ಅಂತ ಹೇಳಿದ್ದಾರೆ ರಾಜನಾಥ್ ಸಿಂಗ್. भारतीय सेना ने ऑपरेशन सिंदूर के माध्यम से इंसाफ दिलाने का काम किया है और इसके लिए आज सारा देश भारतीय सेनाओं का अभिनंदन कर रहा है। ऑपरेशन सिंदूर सिर्फ एक सैन्य कार्रवाई भर नहीं है, बल्कि भारत की राजनैतिक, सामाजिक और सामरिक इच्छा शक्ति का प्रतीक है। यह ऑपरेशन आतंकवाद के खिलाफ भारत की दृढ़ इच्छा शक्ति का और सैन्य शक्ति की क्षमता और संकल्प शक्ति का भी प्रदर्शन है। हमने दिखाया है भारत आतंक ಅಷ್ಟು ಮಾತ್ರ ಅಲ್ಲ, ಅನೇಕ ವಿಚಾರಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು. ಆಪರೇಷನ್ ಸಿಂಧೂರ್ ಉಗ್ರರ ವಿರುದ್ಧ ಕಾರ್ಯಾಚರಣೆಯೇ ಹೊರತು ಬೇರೆ ಯಾರ ವಿರುದ್ಧ ಹೋರಾಟ ಅಲ್ಲ, ಇದು ಕಾರ್ಯಾಚರಣೆ ಅಲ್ಲ. ಅಷ್ಟು ಮಾತ್ರ ಅಲ್ಲ, ಇದು ಭಾರತದ ಸಂಕಲ್ಪ, ಸೇನೆಯ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಉಗ್ರರಿಗೆ ಸುರಕ್ಷಿತ ನೆಲೆ ಇರೋದಿಲ್ಲ ಅನ್ನೋದನ್ನ ನಾವು ತೋರಿಸಿದ್ದೇವೆ ಆಪರೇಷನ್ ಸಿಂಧೂರ್ ಮೂಲಕ. ನಾವಿಲ್ಲಿ ಯಾವುದೇ ರೀತಿಯಲ್ಲೂ ಪಾಕಿಸ್ತಾನದ ನಾಗರಿಕರನ್ನ ಗುರಿಯಾಗಿಸಿಲ್ಲ. ನಾಗರಿಕರಾಗಿರ್ಬೋದು, ದೇಗುಲಗಳಾಗಿರ್ಬೋದು, ಚರ್ಚ್ಗಳ ಮೇಲೆ ನಾವು ದಾಳಿ ಮಾಡಿಲ್ಲ, ಮಿಲಿಟರಿಯ ಮೇಲೆ ದಾಳಿ ಮಾಡಿಲ್ಲ. ಆದರೆ ಪಾಕಿಸ್ತಾನ ಮಾಡಿದ್ದೇನು, ಇಲ್ಲಿನ ನಾಗರಿಕರನ್ನ, ದೇಗುಲಗಳನ್ನ, ಚರ್ಚ್ಗಳನ್ನ ಆ ರೀತಿಯಾಗಿ ಗುರಿಯಾಗಿಸಿಕೊಂಡು ಪಾಕ್ ದಾಳಿಗೆ ಪ್ರಯತ್ನ ಮಾಡಿದೆ ಅಂತ ಹೇಳಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಧೈರ್ಯ, ಶೌರ್ಯ ಮತ್ತು ಸಂಯಮದಿಂದ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿನ ಹಲವಾರು ಮಿಲಿಟರಿ ನೆಲೆಗಳನ್ನ ಹೊಡೆದುರುಳಿಸುವ ಮೂಲಕ ನಿರ್ಣಾಯಕ ಪ್ರತಿಕ್ರಿಯೆಗಳನ್ನ ಕೊಟ್ಟಿದೆ ಅಂತ ಹೇಳಿದ್ದಾರೆ. भारतीय सेनाओं ने ऑपरेशन सिंदूर को पाकिस्तान में मौजूद आतंकी ढांचा ढहाने के उद्देश्य से लॉन्च किया था। हमने उनके आम नागरिकों को कभी निशाना नहीं बनाया था, मगर पाकिस्तान ने न केवल भारत के नागरिक इलाकों को निशाना बनाया, बल्कि मंदिर, गुरुद्वारा, गिरजाघर पर भी हमले करने का प्रयास किया। भारतीय सेना ने शौर्य और पराक्रम के साथ साथ संयम का भी परिचय देते हुए पाकिस्तान के अन्य ठिकानों पर भी प्रहार करके करारा जवाब दिया है. ಭಾರತದ ಸೇನಾ ಶಕ್ತಿ ಏನು, ಭಾರತದ ಸಾಮರ್ಥ್ಯ ಏನು ಅನ್ನೋದು ಪಾಕಿಸ್ತಾನದ ಇಂಚಿಂಚಿನಲ್ಲೂ ಕೂಡ ಗೊತ್ತಾಗಿದೆ. ಭಾರತದ ಸೇನಾ ಶಕ್ತಿಯ ಬಗ್ಗೆ ರಾವಲ್ಪಿಂಡಿಯಲ್ಲೂ ಅನುಭವ ಆಗಿದೆ. ರಾವಲ್ಪಿಂಡಿ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಪಾಕಿಸ್ತಾನದ ಸೇನಾ ಹೆಡ್ ಕ್ವಾರ್ಟರ್, ಇಲ್ಲೂ ಕೂಡ ಅನುಭವ ಆಗಿದೆ. ಪಾಕಿಸ್ತಾನಕ್ಕೆ ಭಾರತದ ಸೇನಾ ಶಕ್ತಿ ಅಲ್ಲೂ ಕೂಡ ಗೋಚರಿಸಿದೆ. ಇದೇ ಕಾರಣಕ್ಕಾಗಿ ಇದೀಗ ಪಾಕಿಸ್ತಾನ ಪತರಗುಟ್ಟಿ ಹೋಗಿರುವುದು. ಪಾಕಿಸ್ತಾನದ ಸೇನಾ ಹೆಡ್ ಕ್ವಾರ್ಟರ್ ಅನ್ನು ಕೂಡ ಅಲ್ಲಿ ಚಿಂದಿ ಮಾಡಲಾಗಿದೆ. ಪಾಕಿಸ್ತಾನದ ಸೇನಾ ಮುಖ್ಯಾಲಯ ಇರುವ ಊರಲ್ಲೇ ದಾಳಿ ಮಾಡಲಾಗಿದೆ. ಭಾರತೀಯ ಸೇನಾ ಶಕ್ತಿಯ ಬಗ್ಗೆ ರಾಜನಾಥ್ ಸಿಂಗ್ ಮಾತಾಡಿದ್ದಾರೆ. ಭಾರತದ ಸೇನಾ ಸಾಮರ್ಥ್ಯವನ್ನ ವಿವರಿಸಿದ್ದಾರೆ. हमने केवल सीमा से सटे सैन्य ठिकानों पर ही नहीं कार्रवाई की, बल्कि भारत की सेनाओं की धमक उस रावलपिंडी तक सुनी गई, जहां पाकिस्तानी फौज का हेडक्वार्टर मौजूद है। हमने केवल सीमा से सटे सैन्य ठिकानों पर ही नहीं कार्रवाई की, बल्कि भारत की सेनाओं की धमक उस रावलपिंडी तक सुनी गई, जहां पाकिस्तानी फौज का हेडक्वार्टर मौजूद है। हमने केवल सीमा से सटे सैन्य ठिकानों पर ही नहीं कार्रवाई की, बल्कि भारत की सेनाओं की धमक उस रावलपिंडी तक सुनी गई, जहां पाकिस्तानी फौज का हेडक्वार्टर. ಉಗ್ರ ಚಟುವಟಿಕೆಗಳು, ಅವರ ಬೆಂಬಲಿಗರಿಗೆ ಉಳಿಗಾಲ ಇಲ್ಲ. ಇದನ್ನ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದಾಗಲೇ ಜಗತ್ತೇ ನೋಡಿದೆ. ಪುಲ್ವಾಮಾ, ಪಹಲ್ಗಾಮ್ ನಂತರದ ಪರಿಣಾಮ ಇಡೀ ಜಗತ್ತೇ ನೋಡಿದೆ. ಗಡಿಯಲ್ಲಿ ಮಾತ್ರ ಅಲ್ಲ, ಗಡಿಯಾಚೆಯ ಕೃತ್ಯಕ್ಕೂ ತಕ್ಕ ಪಾಠವನ್ನ ಕಲಿಸಿದ್ದೇವೆ. ಭಯೋತ್ಪಾದನೆ ಮುಕ್ತ ಹೊಸ ಭಾರತ, ಇದು ಮೋದಿ ಅವರ ಕನಸು. ಯಾರು ಉಗ್ರರನ್ನ ಪೋಷಿಸ್ತಾರೋ, ಯಾರು ಉಗ್ರವಾದಕ್ಕೆ ಸಪೋರ್ಟ್ ಮಾಡ್ತಾರೋ ಅಂಥವರಿಗೂ ಪಾಠ ಕಲಿಸಿದ್ದೇವೆ.
ಬ್ರಹ್ಮೋಸ್ ಕ್ಷಿಪಣಿಯ ಘಟಕವನ್ನ ಉದ್ಘಾಟಿಸಿ ರಾಜನಾಥ್ ಸಿಂಗ್ ಕೊಟ್ಟಂತಹ ಹೇಳಿಕೆಗಳಿವೆ. भारत में आतंकवादी घटनाएं करने और कराने का क्या अंजाम होता है, यह पूरे विश्व ने उरी की घटना के बाद देखा, जब हमारी सेना ने पाकिस्तान में घुसकर सर्जिकल स्ट्राइक की। पुलवामा के बाद देखा जब बालाकोट पर एयर स्ट्राइक की गई, और अब पहलगाम की घटना के बाद दुनिया देख रही है कि जब भारत ने पाकिस्तान के भीतर घुसकर मल्टीपल स्ट्राइक्स की हैं। आतंकवाद के खिलाफ जीरो टॉलरेंस की नीति पर चलते हुए हमारे यशस्वी प्रधानमंत्री श्री नरेंद्र मोदी ने स्पष्ट कर दिया है कि यह नया भारत है जो आतंक के खिलाफ सरहद के इस पार और उस पार दोनों तरफ प्रभावी कार्रवाई करेगा। यह हमारे प्रधानमंत्री जी ने स्पष्ट रूप से यह संदेश दे दिया। ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನ್ಯೂಸ್ ಎಡಿಟರ್ ಆಗಿದ್ದ ರಾಘವೇಂದ್ರ ಗುಡಿ ಮತ್ತೆ ಸಂಪರ್ಕದಲ್ಲಿ ಇದ್ದಾರೆ. ರಾಘವೇಂದ್ರ ಗುಡಿ, ಈ ಒಂದು ಆಪರೇಷನ್ ಸಿಂಧೂರ ಅನ್ನೋದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಅದರಲ್ಲೂ ಕೂಡ ಭಾವನೆಗಳ ವಿಚಾರದಲ್ಲಿ ಮಾಡಿದಂತಹ ಒಂದು ಆಪರೇಷನ್. ಇಷ್ಟು ಮಾತ್ರ ಅಲ್ಲ, ಇಡೀ ಜಗತ್ತೇ ನೋಡಿದೆ ಭಾರತದ ಶಕ್ತಿ ಸಾಮರ್ಥ್ಯ ಏನು. ಉಗ್ರವಾದ ಅಂತ ಹೇಳಿ ಬಂದಾಗ ಯಾವುದೇ ಕಾರಣಕ್ಕೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ, ಯಾರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಅನ್ನೋದು ಭಾರತದ ನಿಲುವು ಆಗಿರ್ಬೋದು. ಮುಂದೆ ಭಾರತ ಕೈಗೊಳ್ತಾ ಇರುವಂತಹ ಕಾರ್ಯಾಚರಣೆಗಳ ಬಗ್ಗೆ ನವಿತಾ, ಈ ಒಂದು ಮಾತಿನಲ್ಲಿ ಒಂದು ಮಾತನ್ನ ಹೇಳ್ತಾರೆ ರಾಜನಾಥ್ ಸಿಂಗ್ ಅವರು. ನಾವು ರಾವಲ್ಪಿಂಡಿಯ ತನಕ ಹೋದ್ವಿ, ಅಲ್ಲಿ ಸೇನಾ ನೆಲೆ ಇದೆ ಅಂತ ಹೇಳಿ. ಅಂದ್ರೆ ಅಧಿಕೃತವಾಗಿ ಭಾರತ ಇಲ್ಲಿಯವರೆಗೂ ಕೂಡ ರಾವಲ್ಪಿಂಡಿಯ ಹೆಸರನ್ನ ಹೇಳಿರ್ಲಿಲ್ಲ. ರಾವಲ್ಪಿಂಡಿ ಅದರ ಪ್ರಮುಖವಾಗಿರ್ತಕ್ಕಂಥ ಒಂದು ಸೇನಾಗಾರ ಕೂಡ ಹೌದು. ಅಲ್ಲಿ ಅವರ ಸಶಸ್ತ್ರ ಪಡೆಗಳಿದಾವೆ, ಜೊತೆಗೆ ಸಶಸ್ತ್ರಗಳ ದೊಡ್ಡ ಕಾರ್ಖಾನೆಗಳಿದಾವೆ, ಸಂಗ್ರಹಣಾ ಘಟಕಗಳಿದಾವೆ. ಅಂತ ರಾವಲ್ಪಿಂಡಿಯನ್ನ ಕೂಡ ನಾವು ಹೋಗಿ ತಲುಪಿದ್ದೀವಿ. ಇದು ನಮ್ಮ ಒಂದು ರೆಸಲ್ಯೂಷನ್ ಅನ್ನ ತೋರಿಸ್ತಾ ಇದೆ. ನಾವು ಒಂದು ಬಾರಿ ನಿರ್ಧಾರವನ್ನ ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಯೋತ್ಪಾದನೆಗೆ ಸಹಾಯ ಮಾಡುವಂತವರನ್ನ ನಾವು ಹುಡುಕಿ ಹೊಡಿತೀವಿ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ ಅನ್ನುವಂತ ಮಾತುಗಳನ್ನ ಇವತ್ತು ಹೇಳ್ತಾ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿದ್ ಒಂದೇ, ನಾವು ನಮ್ಮ ಟಾರ್ಗೆಟ್ ಆಗಿದ್ದು ಅಲ್ಲಿಯ ಜನಸಾಮಾನ್ಯರಲ್ಲ, ಉಗ್ರರು. ಬದಲಿಗೆ ಪಾಕಿಸ್ತಾನ ಯಾವಾಗ ನಮ್ಮ ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡ್ತೋ ನಾವು ಆವಾಗ ಅವರ ಸೇನಾ ನೆಲೆಯನ್ನ ಟಾರ್ಗೆಟ್ ಮಾಡಿದೀವಿ ಅಂತ ಹೇಳಿ ಒಟ್ಟಾರೆಯಾಗಿ ಆಪರೇಷನ್ ಸಿಂಧೂರ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಆಗಿರೋದು ಸ್ಪಷ್ಟವಾಗ್ತಾ ಇದೆ. ಈ ಆಪರೇಷನ್ ಭಾರತದಲ್ಲಿ ಸಕ್ಸಸ್ ಆಗಿದೆ. ಪಾಕಿಸ್ತಾನ ಅನ್ನುವಂತ ಒಂದು ಪೇಷಂಟ್ ಬಹುತೇಕವಾಗಿ ಸಾವಿನ ಹಂತದಲ್ಲಿ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ಡೀಟೇಲ್ಸ್.